ಪೆಟ್ರೋಲ್ ಸುರಿದುಕೊಂಡ ಹೊರ ಗುತ್ತಿಗೆ ನೌಕರರು. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಮಹಿಳೆಯರು ತಾಲೂಕು ಆಸ್ಪತ್ರೆ ಮುಂದೆ ಬಿದ್ದು ಹೊರಳಾಡಿದ ಗುತ್ತಿಗೆ ನೌಕರರು. ಈ ರೀತಿ ಹೈಡ್ರಾಮಾ ನಡೆದಿದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಸ್ಪತ್ರೆಯ ಮುಂದೆ. ಷರತ್ತುಗಳನ್ನು ಹಾಕಿ ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲವರನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗಿತ್ತು. ಆದರೆ ತಾಲೂಕು ಆಸ್ಪತ್ರೆಯ ಮೆಡಿಕಲ್ ಚೀಫ್ ಆಫೀಸರ್ ನೇಮಕವಾದ ಕೆಲವರ ಹಾಜರಾತಿ ಹಾಕದೆ ಅವರನ್ನು ಕೆಲಸದಿಂದ ತೆಗೆದುಹಾಕಿ ಬೇರೊಬ್ಬರನ್ನ ನೇಮಕ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ವಿಜಯ ಗೋರ್ಪಡೆ, ಯಮುನಾ ಗೋರ್ಪಡೆ, ಹನುಮಂತ ಕಾಂಬಾಳೆ, ಸುನಂದ ಕತ್ತಿ ಎಂಬುವರು ಜಮಖಂಡಿ ತಾಲೂಕು ಆಸ್ಪತ್ರೆಯ ಮುಂದೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಸ್ಥಳಕ್ಕೆ ಜಮಖಂಡಿ THO ಡಾಕ್ಟರ್ ಗಲಗಲಿ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ನಂತರ ಬಾಗಲಕೋಟೆ DHO ಅವರೊಂದಿಗೆ ಫೋನ್ ಮೂಲಕ ಸಂಪರ್ಕಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಸುಮ್ಮನಾಗಿದ್ದಾರೆ. ಇಲ್ಲಿ ಮಾಡೋಕತ್ತಿ 7 ವರ್ಷ ಆಗ್ತದೆ. ಇನ್ನೂವರೆಗೆ 3 ತಿಂಗಳ ಪೇಮೆಂಟ್ ಇದ್ದೀವಿ. ಆಮೇಲೆ ಇವತ್ತು ನಾವು ಆಟೋಕ ಬಿತ್ತರಕ್ಕೆ ನಾವು ಬಿಜಾಪುರ ಹೋಗಿದ್ದೀವಿ. ಬಿಜಾಪುರ ಹೋದಾಗ ತಿಮ್ಮಾಪುರ ಸಾಹೇಬ್ರ ಕಡೆಯಿಂದ 3 ಕೇಸ್ಗಳು ಮೊದಲು ಅದನ್ನು ತುಂಬ್ಕೊರಿ, ಆಮೇಲೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಮಾಡಿಸಿ ಬನ್ನಿ ಆರ್ಡರ್ ಕೊಡಬೇಕು. ನಮ್ಮ CM ಅವರು ಅಲ್ಲಿ ಹೇಳ್ತಾರತ್ರಿ, ನಾವು ಅದಾಗ ಹೇಳ್ತಾರೆ. ಯಾರು ಹೇಳ್ತಾರತ್ರಿ? ಇವ್ರು ನಮ್ಮ CM ಅವರು ಸೈನ್ ಅಂತ ಹೇಳ್ತಾರೆ. ಏಜೆನ್ಸಿ ಅವರು ಸೈನ್ ಅಂತ ಅವರು ಏಜೆನ್ಸಿ ಅವ್ರು ಹೇಳ್ತಾರೆ. ನೀವು 10 ವರ್ಷದಾಗ ಇವರು 3 ಜನ ಸೇರಿಸ್ಕೊಂಡು ವರ್ಷ ಹಾಕೊಂಬರ್ರಿ, ಅಂದ್ರೆ ನಿಮ್ಗೆ ಆರ್ಡರ್ ಕೊಡ್ತೀನಿ ಅಂತ ಅವ್ರು ಬರ್ರಿ. ಆದರೆ ನಾವು ಅವ್ರು 3 ಮಂದಿ ಸೇರಿಸ್ಕೊಂಡ್ರೆ ನಾನು ಇಲ್ಲಿ ಸಿಬ್ಬಂದಿ ಇದ್ದವ್ರು 3 ಮಂದಿ ತೆಗಿಬೇಕಾಗ್ತೈತ್ರಿ ನಾವು. ಇದೇ ದೊಡ್ಡ ಸಮಸ್ಯೆ. ಅದ್ರ ಸಲುವಾಗಿ ಅದನ್ನು ನಾವು ಇವ್ರು 3 ಮಂದಿನ ಜನರಲ್ ತೋರಿ ಅವ್ರು ಯಾವ ಕಾಸ್ಟ್ ಬೇರೆ ಕಾಸ್ಟ್ ಬೇಕಾದ್ರೆ ತೋರಿ ಅವರು. ಈಗ ಆಲ್ಮೋಸ್ಟ್ ನಾವು ಎಲ್ಲರೂ ಮಾಡೋರು SC ಕಾಸ್ಟ್ ಅವರು ಜಾಸ್ತಿ ಇದ್ದೀವಿ. ಇಲ್ಲಿ ಪ್ರತಿ ವರ್ಷ ನೋಡ್ರಿ ಟೆಂಡರ್ ಮುಖಾಂತರ ಗ್ರೂಪ್ ಡಿ ಹುದ್ದೆ ಅವ್ರನ್ನ ನಾವು ಕರೀತಾ ಇರ್ತೀವಿ ಏನ್ರಿ. ಅದರಲ್ಲಿ ನಮ್ಮ ಮುಖ್ಯ ವೈದ್ಯಾಧಿಕಾರಿ ಕೆಲಸ ಏನಂತಂದರೆ ಟೆಂಡರ್ದಾರ ಯಾರು ಅಂತ ಗುರ್ತ ಮಾಡೋದು ಮುಖ್ಯ ವೈದ್ಯಾಧಿಕಾರಿ. ಟೆಂಡರ್ ಮುಖಾಂತರ ಭಾಳಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಅರ್ಹತೆ ಅವ್ರೇನು ಡಾಕ್ಯುಮೆಂಟ್ಸು ಎಲ್ಲ ವೆರಿಫೈ ಮಾಡಿ ಯಾರು ಒಬ್ಬ ಅರ್ಹ ಟೆಂಡರ್ದಾರನ್ನು ನಾವು ಗುರ್ತ ಮಾಡ್ತೀವಿ. ಗುರ್ತ ಮೆಡಿಕೇಶನ್ ಅವ್ರಿಗೆ ಕಾರ್ಯಾದೇಶ ಕೊಡ್ತೀವಿ ಏನ್ರಿ. ಆ ಕಾರ್ಯಾದೇಶದಲ್ಲಿ ಏನಿರ್ತದೆ ಅಂದರೆ ಏನೇನು ಟರ್ಮ್ಸ್ ಕಂಡೀಷನ್ಸ್ ಹಾಕಿರ್ತೀವಿ. ಅವ್ರಿಗೆ ಏನೇನು ಫೆಸಿಲಿಟಿ, ಎಷ್ಟು ಸ್ಯಾಲ್ರಿ ಅಂತ ಇರುತ್ತೆ, ಅವ್ರಿಗೇನು ಇನ್ಶೂರೆನ್ಸ್ ಆದಂತ ಇರುತ್ತೆ ಏನ್ರಿ, ಎಷ್ಟು ವಯಸ್ಸಂತ ಇರುತ್ತೆ ಏನ್ರಿ ಇದೆಲ್ಲವೂ ಅದರಲ್ಲಿ ಇರುತ್ತೆ ಆ ಕಾರ್ಯಾದೇಶ. ಆಮೇಲೆ ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ 2 ಥರ ಇರುತ್ತೆ. ಒಂದು ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಅಂತ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ವರ್ಟಿಕಲ್ ಮೀಸಲಾತಿ ಅಂದರೆ ಏನಂತಂದರೆ SC ST 2A 2B 3A ಜನರಲ್ ಹಿಂಗಿರುತ್ತೆ, ಅದು ವರ್ಟಿಕಲ್ ಮೀಸಲಾತಿ. ಅದರೊಳಗೆ ಮತ್ತೇನು ಮಾಡಿರ್ತಾರೆ ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ಅದ್ರಾಗ ಇರ್ತದೆ ಕನ್ನಡ ಮೀಡಿಯಮ್ಮು, ವುಮೆನ್ನು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ ಹಿಂಗಿರ್ತದ್ರಿ ಏನ್ರಿ. ಅದನ್ನು ನಾವು ನಮ್ಮಲ್ಲಿ 100 ಬಿಂದು ರೋಸ್ಟರ್ ಅಂತ ಇರುತ್ತೆ. ಒಂದು 100 ಬಿಂದು. ಫಾರ್ ಎಕ್ಸಾಂಪಲ್ ಹೋದ ಸಲ ನಮ್ಮ ಹೊಸ ಆಸ್ಪತ್ರೆಯಲ್ಲಿ 14 ಜನ ಗ್ರೂಪ್ ಡಿ ತೊಗೋಬೇಕಾದ್ರೆ ಏನು ಮಾಡಿರ್ತೀವಿ ಅಂತಂದರೆ 1 ರಿಂದ 14 ಮಂದಿ ಆ ರೋಸ್ಟರ್ನ ತೊಗೊಂಡಿರ್ತೀವಿ. 100 ಬಿಂದು ರೋಸ್ಟರ್ನಾಗ ಏನಾಗುತ್ತೆ ಅಂದರೆ ಮುಂದಿನ ಸಲ ತೊಗೊಳತ್ನಾಗ ಏನಾಗತ್ತೆ ಅಂದರೆ ಅದು ನಾವು 1 ರಿಂದ 14 ಬಿಡ್ತೀವಿ, 15 ರಿಂದ 28 ಅದ್ರಾಗ ಯಾವ್ಯಾವ ಬರ್ತಾವೆ, ಯಾವ ಫಿಟ್ ಆಗ್ತಾವೆ ಅಂಥೇಳಿ ಆ ರೀತಿ ಯಾವ ಮೀಸಲಾತಿ ಅವ್ರನ್ನ ತೊಗೋಬೇಕು ಅಂತ ಮಾಡಿ ಒಂದು ಆರ್ಡ್ರನ್ನು, ಕಾರ್ಯಾದೇಶವನ್ನು ನಾವು ಆ ಟೆಂಡರ್ದಾರಿಗೆ ಕೊಟ್ಟಿರ್ತೀವಿ ಏನ್ರಿ. ಇವ್ರನ್ನ ತಗೋರಿ, ಇವ್ರನ್ನ ತಗೋಬೇಡ್ರಿ ಅಂತ ಹೇಳೋದು ನನ್ನ ಕೆಲಸ ಅಲ್ಲ. ಆತ ಏನು ಮಾಡ್ತಾರೆ, ಅವರು ಇಂಥವ್ರನ್ನ ರಿಕ್ರೂಟ್ ಮಾಡಿ ಕೊಡ್ತಾರೆ. ನೀವು ಏನಂದರೆ ಎಲ್ಲ ನಿಯಮಗಳನ್ನು ಪಾಲಿಸಿ, ಅಂದರೆ ವಯಸ್ಸು, ಅವರು ವಿದ್ಯಾರ್ಥಿ 10th ಪಾಸ್ ಆಗಿರ್ಬೇಕಂತಿರುತ್ತೆ, ಮೀಸಲಾತಿ ಏನು ಇವನ್ನೆಲ್ಲ ನೀವು ಪಾಲನೆ ಮಾಡಿ ನಮಗೆ ಮ್ಯಾನ್ ಪವರ್ ಒದಗಿಸ್ರಿ ಅಂತೇಳಿ ನಾವು ಹೇಳಿರ್ತೀವಿ ಏನ್ರಿ. ಹೇಳಿ ಆಮೇಲೆ ಅವ್ರು ಕೊಡ್ತಾರೆ.
ಅವರು ಇದನ್ನು ಕೊಡ್ತಾರೆ ನಮ್ಗೆ, ಏನು ನೇಮಕಾತಿ ಆದೇಶ ಕೊಡ್ತಾರೆ. ಆ ನೇಮಕಾತಿ ಆದೇಶ ಕೂಡ ಆತ ಏನಾದರೂ ತಪ್ಪು ಮಾಡಿದರೆ ಅದನ್ನು ವೆರಿಫೈ ಮಾಡಬೇಕು. ಏನು ರೀ, ವೆರಿಫೈ ಮಾಡಿ ಕರೆಕ್ಟ್ ಆಗಿದ್ದರೆ ತೊಗೋಬೋದು, ತಪ್ಪಾಗಿದ್ದರೆ ಮತ್ತೆ ನೋಡಿ ಇಂಥ ತಪ್ಪಾಗಿದೆ ನೋಡಿ ಅದನ್ನು ಕರೆಕ್ಟ್ ಮಾಡ್ಕೊಂಬರ್ರಿ ಅಂತೇಳಿ ನಾವು ಕಳಿಸ್ತೀವಿ. ಆ ರೀತಿಯಾಗಿ ಈಗ ನಮ್ಮ ಇಲ್ಲಿ ಸಿಬ್ಬಂದಿಯವರು ವಾದ ಏನಂತಂದರೆ, ನಾವು ಭಾಳ ವರ್ಷ ಇಲ್ಲೇ ಕೆಲಸ ಮಾಡೀವಿ, ನಮ್ಮನ್ನೇ ತಗೋಬೇಕು ಅಂತ. ಏನು ರೀ, ಅದು ಯಾರನ್ನ ತಗೋಬೇಕು ಬಿಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಂದು ಏನೂ ಪಾತ್ರ ಇಲ್ಲ ಇದರಲ್ಲಿ. ಮುದಿಗೌಡ್ರ ವಿರುದ್ಧವಾಗಿ ಯಾಕೆ ಕೂಗಾಕತ್ತಾರೋ ನನಗೆ ಅರ್ಥ ಆಗೋಲ್ದು. ಈಗ ಯಾರನ್ನ ತಗೋರಿ ಯಾರನ್ನ ತಗೋಬೇಡ್ರಿ ತಿಳಂಗಿಲ್ಲ. ಅವ್ರು ಆರ್ಡರ್ ಕೊಡ್ತಾರೆ, ಕೆಲವ್ರು ಒಂದು 8-10 ಮಂದಿ ತೊಗೊಂಬಂದಾರೆ. ಸರ್ ಒಂದ್ ನಿಮಿಷ, ಅವ್ರು ಯಾರು ತಗೋಬೇಡ ನಿಮ್ ವಾದ್ರಿ ಹೌದ್ರ, ಏನಾದ್ರೂ ಅವ್ರು ಸಾಕ್ಷಿ ಆಧಾರಗಳ ಪ್ರೂವ್ ಮಾಡ್ರೆ ನಿಮ್ ಮುಂದಿನ ಆಕ್ಷನ್ ಏನ? ನಮ್ಮ ಮೇಲೆ ಏನು ಬೇಕಾದರೂ ತಗೋಬೋದು ಕ್ರಮ. ತಗೋಬೋದಲ್ಲ, ನಿಮ್ಮ ಆಕ್ಷನ್ ಏನು? ಕ್ರಮ ಏನು ತೊಗೊಳೋದಲ್ಲ, ನಿಮ್ಮ ಆಕ್ಷನ್ ಏನು? ಬಿಕಾಸ್ ಯುವರ್ ಹೆಡ್. ನಿಮ್ದೇನು ಮುಂದಿಂದ? ನೀವು ಹೋಗ್ತೇನೆ ಅಲ್ಲ, ಹೋಗೋಣವ್ರು ಯಾರೆಲ್ಲ ಇಲ್ಲಿ ಸರ್ಕಾರ ಐತಿದೆ, ಕಾನೂನು ಸರ್ಕಾರ. ನೀವೇನು ಅಲ್ಲಲ್ಲ, ಈಗ ಅಲ್ಟಿಮೇಟ್ಲಿ ಒಂದ್ ನಿಮಿಷ ಸರ್, ಈಗ ಲೆಟ್ ಬಿ ಫಿನಿಶ್. ನಾನು ಕೇಳತ್ತೀನು, ಇದೇನು ರಾಜಕೀಯದ ಮೇಲೆ ನಡೆಯತ್ತೋ ಇನ್ನು ಗೌರ್ಮೆಂಟ್ ಆದೇಶದ ಮೇಲೆ ನಡೆಯತ್ತೋ? ಗೌರ್ಮೆಂಟ್ ಆದೇಶದ ಮೇಲೆ ನಡೆ. ಗೌರ್ಮೆಂಟ್ ಆದೇಶದ ಫಾಲೋ ಮಾಡಿಲ್ಲ ಅಂತೇಳಿ ಅವ್ರು ಹೇಳತ್ತಾರೆ. ಅದೇ ನಾ ಮಾಡೀನಿ ಅಂತ ನಾ ಹೇಳತ್ತೀನಿ, ತಪ್ಪು ಅಂತ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.